ನಾನು ಐ.ಎಂ. ತೊರಗಲ್ ಅಂಥೇಳಿ ಹಿರಿಯ ಸಮಾಜ ಸೇವಕ ಹಾಗೂ ಕಳೆದ 40 ವರ್ಷಗಳಿಂದ ರಾಜಕೀಯದಲ್ಲಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಒಳ್ಳೆಯ ಸಮಾಜ ಸೇವೆ ಮಾಡುತ್ತಾ ಬಂದಿದ್ದೇನೆ. ಬಡವರ ಪರ ಧ್ವನಿ ಎತ್ತಿ ಬಡವರಿಗೆ ವಿವಿಧ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುತ್ತಾ ಬಡವರಿಗೆ ಮನಿ ಕಟ್ಟಲು ಜಾಗ ಕೊಟ್ಟಿದ್ದೇನೆ. ಅವರಿಗೆ ಮನಿ ಕಟ್ಟಿಸಿಕೊಟ್ಟಿದ್ದೇನೆ. ಬಹಳ ಹಲವಾರು ಕೆಲಸಗಳು ಮಾಡಿದ್ದೇನೆ. ಸಾದಾ ಒಬ್ಬ ಕಾರ್ಯಕರ್ತರು ಇದ್ದರೂ ನಾನು ಬಡವರಿಗೆ ಜಾಗ ಕೊಟ್ಟು ಮನಿ ಕಟ್ಟಿಸಿಕೊಟ್ಟಿದ್ದೇನೆ. ಇಂಥವೆಲ್ಲ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಈಗ ನಾ ಏನು ಹೇಳ್ಬೇಕಂತೀನಂದ್ರೆ ಮೊನ್ನೆ ನಮ್ಮ ವಿಧಾನ ಪರಿಷತ್ತಿನಲ್ಲಿ ಸಭೆ ನಡೆಯುವಾಗ ಕೆಲವು ವಿಧಾನ ಪರಿಷತ್ ಸದಸ್ಯರು ತಮ್ಮ ಬಾಯಿಗೆ ಬಂದಂತೆ ಮಾತಾಡಿದ್ದಾರೆ. ಇದನ್ನು ಕೇಳುತ್ತಾ ಮೌನಿಗೆ ಶರಣರಾಗಿ ಸಭಾಪತಿ ಬಸವರಾಜ ಹೊರಟ್ಟಿಯವರು, ಸಭಾಪತಿ ಎಂ.ಕೆ. ಪ್ರಾಣೇಶ್ ಅವರು ಮೌನಕ್ಕೆ ಶರಣಾಗಿ ಸಾವಧಾನವಾಗಿ ನೋಡುತ್ತಿದ್ದಾರೆ. ವಿಧಾನ ಪರಿಷತ್ ಸದಸ್ಯರು ಮಾತಾಡುವಾಗ ಇವರು ಮೌನವಾಗಿ ಸಾವಧಾನವಾಗಿ ನೋಡುತ್ತಿದ್ದಾರೆ, ಕೇಳುತ್ತಿದ್ದಾರೆ. ಅವ್ರಿಗೆ ಯಾವುದೂ ಉತ್ತರ ಕೊಡ್ತಾ ಇಲ್ಲ. ಇದರಿಂದ ನಮ್ಮ ಕನ್ನಡ ನಾಡಿನ ಜನತೆ ಭ್ರಮ ನಿರಸನಗೊಂಡಿದ್ದಾರೆ, ಆಶ್ಚರ್ಯಪಡುತ್ತಿದ್ದಾರೆ. ಏನಪ್ಪಾ ಇದು, ಎಂಥ ಕಲಾಪ ಇದು, ವಿಧಾನ ಪರಿಷತ್ನಾಗ ಈ ಟೈಪ್ ಮಾತಾಡ್ಯಾರ. ಏನು ಮಾತಾಡ್ಯಾರ ಅಂತ ಹೇಳಿ ನಿಮಗೆ ವಿಸ್ತಾರವಾಗಿ ಹೇಳ್ತಾ ಇದ್ದೀನಿ. ನಮ್ಮ ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ನಜೀರ್ ಅಹ್ಮದ್ ಅವರು ತಮ್ಮ ಏನೇ ಕುಂದುಕೊರತೆ ಹೇಳಿದ್ರೆ ಹೇಳಬೇಕು, ಯಾವುದು ತಾಪತ್ರಿದ್ರೆ ಅಲ್ಲಿ ಸಭಾಪತಿಗಳು ತಿಳಿಸ್ಬೇಕು, ಕೇಳಬೇಕು. ಇವ್ರು ಏಕದಮ್ ಪ್ರಧಾನಮಂತ್ರಿ ಮೇಲೆ ಅಲಿಗೇಷನ್ ಮಾಡ್ತಾರೆ. ಪ್ರಧಾನಮಂತ್ರಿ ದೇಶದ್ರೋಹಿಗಿದ್ದಾರೆ, ಪ್ರಧಾನಮಂತ್ರಿಗಳು ದೇಶದ್ರೋಹಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಏನಿದು, ಪ್ರಧಾನಮಂತ್ರಿ ಉನ್ನತ ಸ್ಥಾನ ನಮ್ಮ ದೇಶದ್ದು, ಅಂಥವ್ರಿಗೆ ಇವ್ರು ದೇಶದ್ರೋಹಿ ಅಂತ ಹೇಳಿದಾರೆ. ಉಳಿತೇನು ರಾಜಕೀಯ ಒಳಗೆ? ಎಂಥ ರಾಜಕೀಯ ಇದು ನಜೀರ್ ಅಹ್ಮದ್ ಅವರೇ? ಏನು ಯಾವ ಆಧಾರ ಮೇಲೆ ಹೇಳಿದ್ರಿ ನೀವು? ನಿಮ್ಗೆ ಏನು ಹೇಳ್ಬೇಕಾದ್ರೆ ನಿಮ್ಗೆ ಸಿಟ್ಟಿದ್ರೆ ಪ್ರಧಾನಮಂತ್ರಿ ಮೇಲೆ ಹೋಗಿ ಜಗಳ ಮಾಡ್ರಿ, ಸಂಸತ್ ಒಳಗೆ ಹೋಗಿ ದಿಲ್ಲಿ ಸಂಸತ್ಗೆ ಹೋಗ್ರಿ, ಅವ್ರ ಕೂಡ ತಕರಾರು ಮಾಡ್ರಿ, ಜಗಳ ಮಾಡ್ರಿ, ಕೂಡ್ಕೋರಿ, ನಿಮ್ದು ಏನದು ಕುಂದುಕೊರತೆ ಹೇಳ್ಕೋರಿ. ಪ್ರಧಾನಮಂತ್ರಿ ಅಂತ ಹೇಳಿದ್ರೆ ನಮ್ಗೆ ಎಲ್ಲ ಸಮುದಾಯ, ಭಾರತ ದೇಶದ ಎಲ್ಲ ಸಮುದಾಯಗಳ ಪ್ರಧಾನಮಂತ್ರಿ ಅವ. ಯಾರೋ ಆಗಲಿ ಪ್ರಧಾನಮಂತ್ರಿ, ಎಲ್ಲ ರಾಜಕೀಯ ಪಕ್ಷಗಳ ಪ್ರಧಾನಮಂತ್ರಿ ಈಗ ಅವ. ಸದ್ಯಕ್ಕೆ ಯಾರೋ ಪ್ರಧಾನಮಂತ್ರಿ ಆಗಲಿ, ನರೇಂದ್ರ ಮೋದಿ ಆಗಲಿ, ವಾಜಪೇಯಿ ಆಗಲಿ, ಅಥವಾ ಯಾರೋ ನೀವು ಕಾಂಗ್ರೆಸ್ ಮನಮೋಹನ್ ಜೋಶಿ ಆದರೂ ಯಾರಾದರೂ ಪ್ರಧಾನಮಂತ್ರಿ ಆಗಿರಲ್ಲ. ಅವರು ಪ್ರಧಾನಮಂತ್ರಿಗಳು, ದೇಶದ ಪ್ರಧಾನಮಂತ್ರಿಗೆ ಈ ನಮ್ಮನ್ನು ಮಾತಾಡಿದ್ದಾರೆ ಅಂತ ಹೇಳಿದ್ರೆ ಏನಿದು, ನಮ್ಮ ನಾಲಿಗೆ ಹಿಡಿತಿಲ್ಲಲ್ಲ ನಿಮಗೂ? ಆಯಿತು, ಹೇಳಿದ್ದಕ್ಕೆ ಎಲ್ಲರೂ ವಿರೋಧ ಪಕ್ಷದವರು ಅದಕ್ಕೆ ವಿರೋಧ ಮಾಡಿದರೆ ಸಭಾಪತಿಯವರು ನಿಮ್ಗೆ ಆದೇಶ ಮಾಡಿದ್ರು, ಅದನ್ನು ವಿಷಾದ ವ್ಯಕ್ತಪಡಿಸಿದ್ರು ಅಂತೇಳಿ. ತಾವು ವಿಷಾದ ವ್ಯಕ್ತಪಡಿಸಿದ್ರಿ, ರೈಟ್, ಒಪ್ತೀವಿ. ವಿಷಾದ ವ್ಯಕ್ತಪಡಿಸುವ ಪೂರ್ವದಲ್ಲಿ ಇನ್ನೊಬ್ಬ ವಿಧಾನ ಪರಿಷತ್ ಸದಸ್ಯರಾದ ಸಿ.ಟಿ. ರವಿಯವರು ಈ ನಜೀರ್ ಅಹ್ಮದ್ ಹೇಳಿಕೆ ಪಾಕಿಸ್ತಾನ ನಾಲಿಗೆ ಅಂತ ಹೇಳಿದ್ದಾರೆ. ಪಾಕಿಸ್ತಾನ ನಾಲಿಗೆ, ಈ ಪಾಕಿಸ್ತಾನ ಅನ್ನೋದು ಸಭೆ ನಡೆದಾಗ ಈ ಪಾಕಿಸ್ತಾನ ಅನ್ನೋ ಶಬ್ದ ಯಾಕೆ ಬಂತು? ಇನ್ಯಾರ ಪಾಕಿಸ್ತಾನ ಅಂತ ಹೇಳಿದ್ರಪ್ಪ ಅಂತ ಹೇಳಿದ್ರೆ ಅವ್ರು ಹಿಡ್ಕೊಂಡು ಒಳಗೆ ಹಾಕ್ತೀರಿ, ಜೈಲ್ನಾಗ ಹಾಕ್ತೀರಿ, ಕೇಸ್ ಮಾಡ್ತೀರಿ. ಯಾರೊಬ್ಬರು ಅಮಾಯಕರು ಪಾಕಿಸ್ತಾನ ಹೆಸರು ಹೇಳಿದ್ರೆ ನೀವು ಬಲ್ಲವರು, ನುರಿತವರು ಸಿ.ಟಿ. ರವಿಯವರೇ, ಪಾಕಿಸ್ತಾನ ಹೆಸರು ಯಾಕೆ ತೊಗೊಂಡ್ರಿ ನೀವು? ಪಾಕಿಸ್ತಾನ ನಾಲಿಗೆ ಅಂತ ಯಾಕೆ ಹೇಳಿದ್ರಿ? ನಜೀರ್ ಅಹ್ಮದ್ ಹೇಳ್ಯಾರ ಅವ್ರು ನಾಲಿಗೆ ಕೊಯ್ರಿ ಅಂತ ಹೇಳ್ರಿ, ಅಥವಾ ಆಕ್ಷನ್ ತಗೋ ಅಂತ ಹೇಳ್ರಿ, ಅಥವಾ ಅವ್ರ ಮೇಲೆ ಏನಾರ ಪನಿಷ್ಮೆಂಟ್ ಕೊಡಂತ ಹೇಳ್ರಿ. ಅದು ಹೇಳಿದ್ಬಿಟ್ಟೆ ಇದು ನಜೀರ್ ಅಹ್ಮದ್ ನಾಲಿಗೆ ಅಲ್ಲ, ಪಾಕಿಸ್ತಾನ ನಾಲಿಗೆ ಅಂತ ಹೇಳ್ತಾ ಇದ್ರಿ. ನಾಚಿಕೆ ಆಗೋದಿಲ್ಲ ನಿಮ್ಗೆ? ವಿಧಾನ ಪರಿಷತ್ ಸದಸ್ಯರಾಗಿ ಈ ಟೈಪ್ ನೀವು ಸಭೆ ನಡೆದಾಗ ಕಲಾಪದಲ್ಲಿ ಹೇಳ್ತಾ ಇದ್ದೀರಿ. ಇದು ಒಪ್ಪರಿಸ್ತಾನ ಇದು ಸಿ.ಟಿ. ರವಿಯವರೇ. ಈ ಹಿಂದಿನೂ ತಾವು ಎಷ್ಟೋ ಇಂಥ ವಿವಾದಾತ್ಮಕ ಹೇಳಿ ಛಿಮಾರಿ ಮಾಡ್ಕೊಂಡ್ರಿ. ಅನಂತಕುಮಾರ್ ಹೆಗಡೆದೇನು ಪರಿಸ್ಥಿತಿ ಏನಾಯ್ತು? ಕೆ.ಎಸ್. ಈಶ್ವರಪ್ಪರ ಪರಿಸ್ಥಿತಿ ಏನಾಯ್ತು? ಅರ್ಥ ಮಾಡ್ಕೋಬೇಕು ನೀವು. ಸಿ.ಟಿ. ರವಿಯವರೇ, ಈ ಹಿಂದಿನ ಹೇಳಿದ್ವಿ ನಿಮಗೆ. ನಿಮ್ಮ ಹೇಳಿಕೆಯಲ್ಲಿದು ನಿಮಗೆ BJP ಅವರು ವಾವಾ ಅನ್ಬೇಕು,
ನನ್ನ 4 ಮಂದಿ ವಾವ ಅಂದ್ಮೇಲೆ 4 ಓಟ್ ಬೆಳಿಬೇಕು ಅನ್ನೋ ಒಂದು ಆಶೆ ಮುಖಾಂತರ ನೀವು ಈ ತರ ಮಾತಾಡ್ತಾ ಇದ್ದೀರಿ. ನಿಜವಾದ ನಿಮ್ದ ದೇಶಭಕ್ತಿತನ, ನಿಜವಾದ ಬಿಜೆಪಿ ತನ ಅಲ್ಲೇದು ಏನ್ರಿ? ವಿರೋಧ ಪಕ್ಷ ನಾಯಕರು ಹೆಂಗೆ ಯಾವ ಟೈಪ್ ಮಾಡ್ರ ಕೆಲಸ? ಈ ನಮ್ಮನ್ನು ಹೇಳಿ ವಿರೋಧ ಪಕ್ಷ ಸ್ಥಾನದಲ್ಲಿ ಇದ್ದವ್ರು ನೀವು ಈ ಟೈಪ್ ಹೇಳ್ಬಾರ್ದು. ನಾಲಿಗೆ ಪಾಕಿಸ್ತಾನ ನಾಲಿಗೆ ಅಂತ ಅರ್ಥ ಏನದು? ಈಗ ನೀವು ಪಾಕಿಸ್ತಾನ ಅಂತೀರಿ, ಮತ್ತೊಬ್ರು ಯಾರು ಅಮೆರಿಕ ಅಂತಾರ ನಾಲಿಗೆ ಅಂತಾರ, ಒಬ್ಬರು ಲಂಡನ್ ನಾಲಿಗೆ ಅಂತಾರ, ಹಿಂಗೆ ಹೇಳ್ಕೊಂತ ಹೋಗ್ತಾರೆ. ನೀವು ಹೇಳ್ಕೊಟ್ಟಂಗ ಆತಿ ಅದ. ಈಗ ಮತ್ತೆ ಯಾರು ಹೇಳಿದ್ರಪ್ಪ ಅಂದ್ರೆ ಪಾಕಿಸ್ತಾನ ಹೆಸರು ತಗೋಬೇಡ ಅಂತ ಹೇಳಕ ಬರುದಿಲ್ಲ. ಯಾಕಂದ್ರೆ ನೀವು ಸಾದಾ ಮಂದಿ ಅಲ್ಲ, ಒಬ್ಬರು MLC ಆಗಿ ಉನ್ನತ ಸ್ಥಾನದಲ್ಲಿ ಇದ್ದವ್ರು ನೀವು CT ರವಿಯವರೇ. ಆಮೇಲೆ ನೀವು ಹೇಳಿದ ಮೇಲೆ ಮತ್ತವರು ನೀವು ಸಭಾಪತಿಯವರು ನೋಡ್ರಿ ನೀವು ವಿಷಾದ ವ್ಯಕ್ತಪಡಿಸಿರಿ ಅಂತ ಹೇಳಿದ್ರು. ಸಭಾಪತಿಯವರು ವಿಷಾದ ವ್ಯಕ್ತಪಡಿಸಿರಿ ಅಂತ ಹೇಳಿದ್ರು. ನೀವು ವ್ಯಕ್ತಪಡಿಸಿದ್ರಾ? ನೀವೇನಂತೀರಿ? ಇಲ್ಲ, ನಾ ಹೇಳಿದ್ ಖರೆ ಅದು. ವಿಷಾದ ವ್ಯಕ್ತಪಡಿಸಕ್ ನನಗೆ ಮನಸ್ಸು ಒಪ್ಪುದಿಲ್ಲ ಅಂತ ಹೇಳ್ತಾ ಇದ್ದೀರಿ. ಈಗ ನಮ್ದು ಕನ್ನಡ ನಾಡಿನ ಜನತೆ ನಿಮ್ಗೆ ಒಪ್ಪುದಿಲ್ಲ, ನಿಮ್ಗೆ ಕೆಳಗಿಳಿಸ್ತದೆ. ಅದಕ್ಕೆ ರಾಜೀನಾಮೆ ಕೊಡ್ರಿ, ನೀವು ಅದರ ಲಾಯಕ್ಕಿಲ್ಲ. ನಾವು ಹೇಳ್ತಾ ಇದ್ದೀವಿ ಅದು ನೀವು ವಿಧಾನ ಪರಿಷತ್ನಾಗ ಕೆಲಸ ಮಾಡಕ್ಕೆ ಲಾಯಕ್ಕಿಲ್ಲ, ನೀವು ತಳಗಿಳಿರಿ ಅಂತ ಹೇಳ್ತಾ ಇದ್ವಿ. ಏನು ಅದ್ರ ಒಂದು ಪಾಕಿಸ್ತಾನ ಹೆಸರು ಹೇಳಿದ್ದಕ್ಕೆ ವಿಷಾದ ವ್ಯಕ್ತಪಡಿಸ್ತಾರೆ. ಬಾಯಿಗೆ ಬಂತಿರಪ್ಪ ಹೇಳೀನಿ, ಇನ್ನೊಮ್ಮೆ ಹೇಳುದಿಲ್ಲ. ಅವರು ಹೇಳಿ ತಪ್ಪು, ನಜೀರ್ ತಪ್ಪು, ನಜೀರ್ ಹೇಳ್ರಿ, ನಜೀರ್ ಹೇಳಿ ತಪ್ಪ, ಎಲ್ಲರಿಗೂ ತಪ್ಪ ಅನ್ಸುತ್ತ. ನೀವು ಹೇಳ್ರಿ, ಎಲ್ಲಾರು ಹೇಳಿ ತಪ್ಪ ಅಂತ ಹೇಳ್ರಿ. ಅವರು ವಿಷಾದ ವ್ಯಕ್ತಪಡಿಸ್ಯಾರ. ಈಗ ಮತ್ತೇನು ಆಕ್ಷನ್ ತೋದಿರ್ತವ್ರು ಅವ್ರ ಮೇಲೆ. ಆದ್ರೆ ನೀವು ಪಾಕಿಸ್ತಾನ ನಾಲಿಗೆ ಅದ ಅಂತ ಯಾಕೆ ಹೇಳ್ತೀರಿ? ಪಾಕಿಸ್ತಾನ ಹೆಸರು ಯಾಕೆ ಬಂತು? ಯಾರೊಬ್ಬರು ಅಮಾಯಕರು ಪಾಕಿಸ್ತಾನ ಹೆಸರು ಹೇಳಿದ್ರೆ ಅವ್ರನ್ನ ಕೇಸ್ ಮಾಡಿ ಒಳಗೆ ಹಾಕ್ತೀರಿ, ಹಾಕಿಸ್ತೀರಿ ನೀವೆಲ್ಲ. ನೀವು ಈ ಟೈಪ್ ಹೆಸರು ತಗೋತೀರಿ ಅವ್ರದ್ದು? ಸರಿಯಾಗುದಿಲ್ಲ ಇದು. ಇದ್ರ ಬಗ್ಗೆ ಉತ್ತರ ಕೊಡ್ಬೇಕು ನೀವು ಕನ್ನಡ ನಾಡಿನ ಜನತೆಗೆ, CT ರವಿಯವರೇ. ಮತ್ತೊಂದು, ಈಗ ಅದನ್ನು ವಿಷಾದ ವ್ಯಕ್ತಪಡಿಸಿದ ಬಂದ್ರೆ ಇವ್ರು ನಮ್ಮ ಉಪಸಭಾಪತಿಯವರು MK ಪ್ರಾಣೇಶ್ ಅವರು. ಇವ್ರ ಮೇಲೆ ಏನು ಕ್ರಮ ಬರುದಿಲ್ಲ, ಏನು ಹೇಳಲಿಕ್ಕೆ ಒತ್ತಾಯ ಮಾಡ್ಲಿಕ್ಕೆ ಬರುದಿಲ್ಲ, ವಿನಂತಿ ಮಾಡ್ಕೊಂಡು ಅವ್ರಿಗೆ ವಾಪಸ್ ತಗೊಂಡ್ ಹೇಳಕ್ ಬರ್ತದ ಅಂತ ಹೇಳ್ತಾ ಇದ್ದಾರೆ ಅವ್ರು. MK ಪ್ರಾಣೇಶ್ ಅವರು ಉಪಸಭಾಪತಿಯವರು. ಹೆಂಗ ಉಪಸಭಾಪತಿ ಆದ್ರೆ ಇವ್ರು ಯಾರು ಮಾಡಿದ್ರು? ಇವ್ರು ಉಪಸಭಾಪತಿ ಸಭಾಪತಿ ಉಪಸಭಾಪತಿ ಅಂತ ಹೇಳೋ ದೊಡ್ಡ ಪೋಸ್ಟ್ನೇ ಅವರು. ಯಾವ್ದಾರು ಒಂದು ಸಂಘ ಸಂಸ್ಥಾಗ ಮೀಟಿಂಗ್ ಆತಪ್ಪ ಅಂತಿದ್ರೆ ಆ ಸಂಘ ಸಂಸ್ಥಾ ಮೀಟಿಂಗ್ನಾಗ ಯಾರೊಬ್ಬರ ಅವಾಜ್ ಶಬ್ದ ಏನು ಉಲ್ಟಾ ಶಬ್ದ ಮಾತಾಡಿದ್ರೆ ಸಂಘದಿಂದ ಹೊರಗೆ ಹಾಕವನು, ಹಿಂಗೆಲ್ಲ ಮಾತಾಡ್ತಾನವ, ಮೀಟಿಂಗ್ನಾಗ ಮಾತಾಡಬಾರ್ದು, ಹಿಂಗೆಲ್ಲ ಸಂಘದಿಂದ ಹೊರಗೆ ಹಾಕಿವ್ ಅಂತ ಹೇಳ್ತಾರ. ಸಣ್ಣ ಸಣ್ಣ ಸಂಘ, ಗ್ರಾಮ ಪಂಚಾಯತಿ ಸಂಘ, ಸಣ್ಣ ಸಣ್ಣ ಗ್ರಾಮ ಒಳಗೆ ಸಂಘ ಸಂಸ್ಥಾ ಇರ್ತಾವಲ್ಲ, ಸಂಘದ ವಿರುದ್ಧ ಮಾತಾಡೇನೋ ಹೊರಗೆ ಹಾಕಂತ ಹೇಳ್ತಾರ. ಇದು ವಿಧಾನ ಪರಿಷತ್ ಕಲಾಪ ನಡೆಯುವತ್ನ್ಯಾಗ ಈ ಟೈಪ್ ಮಾತಾಡೋದ್ಮೇಲೆ ನಮ್ಗೆ ಆಕ್ಷನ್ ತೊಗೊಳಕ್ ಬರುದಿಲ್ಲ, ನಮ್ಗೆ ಅವ್ರೇನು ಕ್ರಮಕ್ಕೊಳಕ್ ತೆಗೆದುಕೊಳಕ್ ಬರುದಿಲ್ಲ, ವಿನಂತಿ ಮಾಡ್ಬೇಕಷ್ಟ ನಾವು ಅಂತ ಹೇಳ್ತಾ ಇದ್ದೀರಿ ಪ್ರಾಣೇಶ್ ಅವರ. ಆ ವಿನಂತಿ ಮಾಡುತ್ತೆ ಅಂತ ಹೇಳಿದ್ರೆ ನೀವು ಅದ ಆ ಕುರ್ಚಿ ಮೇಲೆ ಕುಂಡಲಿಕ್ಕೆ ಲಾಯಕ್ಕಿಲ್ಲ. ನೀವು ಸಭಾಪತಿಯವರು ಉಪ ಸಭಾಪತಿಯವರು ನೀವು ಆ ಕುರ್ಚಿ ಮೇಲೆ ಕುಂಡ್ರಬೇಡ್ರಿ, ಸರಿ ಆಗುದಿಲ್ಲ. ಯಾಕಂದ್ರೆ ಜನ ಭ್ರಮನಿರಸರಗೊಂಡಾರ ಎಲ್ಲ. ಈಗಾಗಲೇ ಎಲ್ಲಾ ಪ್ರಶ್ನೆ ತಿಳಿಸಿದ್ ನಾನು, ಎಲ್ಲಾ ಪ್ರಶ್ನೆಗಳು ಬಂದಾವ್, ಪೇಪರ್ನಾಗೂ ಬಂದಾವ್, ಎಲ್ಲ TV ಮಾಧ್ಯಮ ತಿಳಿಸಿದ್ ನಾನು. ಒಬ್ಬ ಸಮಾಜ ಸೇವಕ, ಕಳೆದ 40 ವರ್ಷಗಳಿಂದ ಹಿರಿಯ ರಾಜಕೀಯ ಧೋರಣೆಯಲ್ಲಿದ್ದೀನಿ. ನಾರ್ತ್ ಕರ್ನಾಟಕ ಬೆಸ್ಟ್ ಆಂಕರ್ ಅಂತಾರೆ, ನನಗೆ ಬಿರುದು ಕೊಟ್ಟಾರ. 96 ಒಳಗೆ ಬಿರುದು ಕೊಟ್ಟಾರ. ನಾರ್ತ್ ಕರ್ನಾಟಕ ಬೆಸ್ಟ್ ಆಂಕರ್ ಅಂತೇಳಿ 1996ರಲ್ಲಿ ನಾನು ಬಿರುದು ಪಡೆದಂತ ವ್ಯಕ್ತಿ. ನಾನೊಬ್ಬ ಸಮಾಜ ಸೇವಕ. ನನಗೆ ಕೆಟ್ಟ ಅನ್ಸೈತಿ. ನಾ ಯಾವ ಪಾರ್ಟಿಯವಲ್ಲ, ನಾ ಕಾಂಗ್ರೆಸ್ ಪಾರ್ಟಿಯವಲ್ಲ, BJP ಪಾರ್ಟಿಯವಲ್ಲ, ಜನತಾದಳ ಪಾರ್ಟಿ ಅಲ್ಲ, ಒಬ್ಬ ಸಮಾಜ ಸೇವಕ ಹೇಳ್ತಾ ಇದ್ದೀನಿ. ಎಲ್ಲ ನನ್ನ ದೇಶದ ಪಾರ್ಟಿಗಳು ಎಲ್ಲ ನೀವು ಅಂತಂಬ್ರು. ನನಗೆ ನೋವು ಆಗ್ತಾ ಇದೆ. ಇವೆಲ್ಲ ಒಂದು ಕಲಾಪ ನಡೆದಾಗ, ವಿಧಾನ ಪರಿಷತ್ನಲ್ಲಿ ಕಲಾಪ ನಡೆದಾಗ ಈ ನಮ್ಮನ್ನ ಅಪರಾಧ ಹೇಳಿಕೆ ಹೇಳ್ತಾ ಇದ್ದಾರಲ್ಲಪ್ಪ, ನೋವಾಗಿ ಹೇಳ್ತಾ ಇದ್ದೀನಿ. ಆದ ಕಾರಣ ಪ್ರಾಣೇಶ್ವರೇ, ಈ ಟೈಪ್ ನೀವು ಹೇಳಿರಲ್ಲ, ವಾಪಸ್ ತೋರೆ ಮಾತೋದು, ಇನ್ನು ಆಕ್ಷನ್ ಆಗಬೇಕು. ಹಿಂದೆ ನಮ್ಮ UT ಖಾದರ್ ಎಷ್ಟೋ MLAಗಳು ಸಸ್ಪೆಂಡ್ ಮಾಡಿದ್ರು, ಹಿಂಗೆಲ್ಲ ವಿಧಾನಸಭಾ ಒಳಗೆ ಅಪರಾಧ ಮಾತಾಡಿದ್ದಕ್ಕೆ. ಆಗ್ಬೇಕು, ಕ್ರಮ ಆಗ್ಬೇಕು. ಕ್ರಮ ಆದಾಗ ಅವ್ರು ಹೆದರಿಕೆ ಆಗ್ತದೆ. ಏಯಪ್ಪ ಏನ್ ಹೇಳಿದ್ರು ಸಸ್ಪೆಂಡ್ ಮಾಡ್ತಾರೆ, ನಾವು ಹೊರಗೆ ಕಳಿಸ್ತಾರೆ ನಮಗೆ ಅನ್ನೋದು ಹೆದರಿಕೆ ಹುಟ್ಟಬೇಕು. ವಿಧಾನ ಪರಿಷತ್ ಆಗಲಿ, ವಿಧಾನಸಭಾ ಆಗಲಿ, ನಮ್ದು ಅಧಿವೇಶನ ನಡೆದಾಗ ಆಗಲಿ, ಯಾವುದಕ್ಕಾಗ್ಲಿ ಒಂದು ಇತಿಮಿತಿ ಇರ್ತೈತೆ ಮಾತಾಡ್ಲಿಕ್ಕೆ. ನಾಲ್ಗೀದ ಒರುಪ್ ಕಳ್ಕೊಬೇಡ್ರಿ, ಇತಿಮಿತಿ ಕಳ್ಕೊಬೇಡ್ರಿ. ಒಂದು ಯಾವ್ದಾರು ಒಂದು ದಾರಿ ಹೇಳ್ರಿ, ಹಿಂಗ್ ಮಾಡ್ಬೇಕು, ಹಿಂಗಿಲ್ಲ ಅಂತ ಹೇಳ್ರಿ. ಆಮೇಲೆ R ಅಶೋಕ್ ಅವರು ಇದ್ರ ಬಗ್ಗೆ ಅವ್ರಿಗೆ ಎಷ್ಟೋ ಸಲ ಹೇಳಿದ್ರು ವಿರೋಧ ಪಕ್ಷ ನಾಯಕರಾಗಿ ಏನು ಅವರು ಕ್ರಮ ತೆಗೆದುಕೋತಾ ಇಲ್ಲ. ಯಾಕ್ರಿಪ್ಪ ಅಶೋಕ್ ಅವರೇ,
ಏನು ಎಂಥ ವಿರೋಧ ಪಕ್ಷ ನಾಯಕರು ನೀವು? ಇಷ್ಟು ದಿವ್ಸ ವಿರೋಧ ಪಕ್ಷ ನಾಯಕರಿದ್ರು, ಯಡಿಯೂರಪ್ಪ ಇದ್ರು, ಈಶ್ವರಪ್ಪ ಇದ್ರು, ಅಟಲ್ ಬಿಹಾರಿ ವಾಜಪೇಯಿ ಇದ್ರು, ಅವ್ರಿಗೆ ಇನ್ನೂ ನೆನೆಸ್ತಾರೆ ಜನ. ನೀವು ಯಾಕೆ ಹಿಂಗೆ ಮಾಡ್ತಾ ಇದ್ರಿ? ಭ್ರಮೆ ಕಳ್ಕೊಳ್ತಾ ಇದ್ರಿ ನೀವು. ಹಿಂಗಾಗಿ ಯಾರು ಈ ಟೈಪ್ ಮಾತಾಡಕ್ ಹೋಗ್ಬೇಡ್ರಿ. ಸ್ವಲ್ಪ ಹೇಳಿದ್ದಕ್ಕೆ ಅವ್ರನ್ನ ಆಕ್ಷನ್ ತೋರಿ. ಬಿಜೆಪಿ ಅಧ್ಯಕ್ಷರೇ, ಅವ್ರನ್ನ ವಿಜೇಂದ್ರ ಅವರೇ, ನೀವು ಈ ಕೂಡಲೇ ಸಿ ಟಿ ರವಿ ಕರೆಸ್ಕೊಡ್ರಿ. ಸಿ ಟಿ ರವಿ ಕರೆಸ್ಕೊಂಡು ಯಾಕೆ ಹಿಂಗೆ ಹೇಳಿದಪ್ಪ, ಪಾಕಿಸ್ತಾನ ಹೆಸರು ಯಾಕೆ ಹೇಳಿದಿ ಅನ್ನೋದೇ ಒಂದು ದೊಡ್ಡ ದೊಡ್ಡಲಿ ಹೇಳಿ ಅವ್ರ ಮೇಲೆ ಏನು ಕ್ರಮ ಕೈ ಕೊಡ್ರಿ. ಒಂದು ಮುಚ್ಚಳಿಕೆ ಪತ್ರ ಬರ್ಕೊಡ್ರಿ. ಸಿ ಟಿ ರವಿ ಕಡೆಯಿಂದ ಮುಚ್ಚಳಿಕೆ ಪತ್ರ ಬರ್ಕೊಡ್ಬೇಕು. ಅವರು ಇನ್ನೊಮ್ಮೆ ಮಾತಾಡೋದಿಲ್ಲ ಕಲಾಪ ನಡೆದಾಗ ಅಂತೇಳಿ ಅವ್ರ ಮೇಲೆ ಆಕ್ಷನ್ ತೋರಿ. ಯಾವ್ದಾರ ಒಂದು ಆಕ್ಷನ್ ತಗೊಂಡು ಅಷ್ಟಕ್ಕೆ ಮುಚ್ಚಿಬಿಡ್ರದು. ಇರ್ಲಿ, ಅವ್ನ ಬಾಯಿ ಬಂದಿದ್ದು ಹೇಳ್ಯಾರ, ಮುಚ್ಚಿಬಿಡ್ರದ. ಇನ್ನೊಮ್ಮೆ ಹಿಂಗೆ ಆಗಬಾರ್ದು. ಮತ್ತು ಸಭಾಪತಿಯವರು, ಉಪಸಭಾಪತಿಯವರು ಇನ್ಮೇಲೆ ಸ್ಟ್ರಿಕ್ ಆಗ್ಬೇಕು ನೀವು. ಯಾಕಂದ್ರೆ ನಮ್ಮ ಕನ್ನಡ ನಾಡಿನ ಒಂದು ಮರ್ಯಾದೆ ಪ್ರಶ್ನೆ ಐತಿದು. ಕನ್ನಡ ನಾಡಿನ ಜನತೆ ಭ್ರಮಣೆನಿಸಿಕೊಂಡಿದ್ದಾರೆ. ಏನಪ್ಪಾ ಇದು, ವಿಧಾನ ಪರಿಷತ್ನಲ್ಲಿ ಈ ಟೈಪ್ ನಡೀತಾ ಇದೆ ಅಂತೇಳಿ, ಏನಿದು ಅಂತೇಳಿ. ಇನ್ಮೇಲೆ ಎಚ್ಚರಿಸಿದ ಕಾರ್ಯನಿರ್ವಹಿಸ್ರಿ. ಇಲ್ಲ ಸುಮ್ಮನೆ ನಕ್ಕೊಂತ ಕೆಲ್ಕೊಂತ ತಳಗಿಳಿದ್ ಬಿಡ್ರಿ. ಇಬ್ರು ಸಭಾಪತಿಯವರು, ಉಪಸಭಾಪತಿಯವರು ನಕ್ಕೊಂತ ಕೆಲ್ಕೊಂತ ಎಲ್ಲ ನಕ್ಕೊಂತ ಕೆಲ್ಕೊಂತ ತಳಗಿಳಿದ್ ಬಿಡ್ರಿ. ಅಂದ್ರೆ ತಿಳಿತಾರೆ ನಿಮ್ಗೆ ಆಗುದಿಲ್ಲ ಅಂತ ಹೇಳಿ, ಇದು ನಡ್ಸಕ್ ಆಗುದಿಲ್ಲ ಅಂತ ತಿಳಿದ್ರೆ ಬೇರೆ ಯಾರೋ ಬಿಟ್ಟು ಕುಂಡಿರ್ತಾರೆ ಸ್ಟಿಕ್ ಇದ್ದ ಮನುಷ್ಯನ್. ನೀವು ನಮ್ಮ ಕನ್ನಡ ನಾಡಿನ ಮರ್ಯಾದೆ ಕಳಿಬೇಡ್ರಿ ಅಂಥೇಳಿ ನಾನು ಇಷ್ಟೆಲ್ಲ ನಿಮ್ಗೆ ವಿನಂತಿ ಮಾಡ್ಕೋತೀನಿ. ನಾ ಯಾವ ಪಾರ್ಟಿಯೂ ಅಲ್ಲ, ನಿಮ್ಮೊಬ್ಬ ತಮ್ಮ ಅಥವಾ ಅನ್ನ ಆಗಿ ಹೇಳ್ತಾ ಇದ್ದೀನಿ. ಯಾವ ಪಾರ್ಟಿಯಿಂದ ಹೇಳ್ತಾ ಇದ್ರೆ ಅದೊಂದು ಕಲರ್ ಬ್ಯಾರೆ ಬರ್ತೈತಿ. ನಾ ಕಲರ್ ಅಲ್ಲ. ನಜೀರ್ ಅಹಮದ್ ಹೇಳುದು ತಪ್ಪ, ಸಿ ಟಿ ರವಿ ಹೇಳುದು ತಪ್ಪ. ಅದಕ್ಕೆ ಕೆಲವೊಂದು ಹೇಳುವ ತಿರಿ ಬೇರೆ ಬೇರೆ ಅದಾವ. ಇವ್ರು ಎಕ್ದಮ್ ಅಪರಾಧ ಹೇಳ್ಬಿಟ್ರ. ಒಬ್ಬರು ಈ ಪ್ರಧಾನಮಂತ್ರಿಗೆ ದ್ವೇಷ ಮಾಡ್ತಾರೆ, ಒಬ್ಬರು ಪಾಕಿಸ್ತಾನ ಹೆಸರು ತಗೋತಾರೆ. ನೀವು ಉನ್ನತ ಸ್ಥಾನದಲ್ಲಿ MLC-MLAಗಳು ಈ ಟೈಪ್ ಹೇಳ್ತಾ ಇದ್ರೆ ಮಂದಿ ಗತಿ ಏನು? ಸುಧಾರಿಸ್ಕೋಬೇಕು. ಸುಧಾರಿಸ್ಕೊಡ್ರಿ. ಇಷ್ಟು ಹೇಳಿ ನಾನು ನಿಮ್ಗೆಲ್ಲ ನಾನು ವಿನಂತಿ ಮಾಡ್ಕೋತೀನಿ. ಇನ್ಮೇಲೆ ಹಿಂಗ ಆತಪ್ಪ ಅಂತಿದ್ರೆ ಇನ್ನು ಪ್ರತಿಭಟನೆ ಮಾಡ್ಬೇಕಾಗ್ತದೆ. ಉತ್ತರ ಕರ್ನಾಟಕದಾದ್ಯಂತ ನಾ ಪ್ರತಿಭಟನೆ ಮಾಡ್ತೀನಿ. ಇಷ್ಟು ಹೇಳಿ ನಾನು ಅನಿಸಿಕೆ ಮುಗಿಸ್ತೇನೆ. ನಮಸ್ಕಾರ.